ಇನ್ನು ದೆಹಲಿ ಬಾಂಬ್ ಬ್ಲಾಸ್ಟ್ಗೆ ಬೇಕಾದಂತ ಹಣದ ವ್ಯವಸ್ಥೆಯನ್ನ ಈ ಟೆರರ್ ನೆಟ್ವರ್ಕ್ ಯಾವ ರೀತಿ ಮಾಡಿಕೊಂಡಿತ್ತು ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಉಗ್ರ ಕೃತ್ಯ ನಡೆಸೋದಕ್ಕೆ 26 ಲಕ್ಷ ರೂಪಾಯಿ ಒಟ್ಟುಗೂಡಿಸಿತ್ತು ಈ ಟೆರರ್ ನೆಟ್ವರ್ಕ್. ಟೆರರ್ ಡಾಕ್ಟರ್ಸ್ ಸ್ಫೋಟಕ ಮತ್ತು ಬಾಂಬ್ ತಯಾರಿಕೆಗಾಗಿ 26 ಲಕ್ಷ ಸಂಗ್ರಹಿಸಿದ್ರು. ಅಲ್ಫಲಾ ವಿವಿ ಲ್ಯಾಬ್ನಲ್ಲಿ ಸ್ಫೋಟಕಗಳನ್ನ ತಯಾರು ಮಾಡಲಾಗ್ತಾ ಇತ್ತು. ಡಾಕ್ಟರ್ ಮುಜಮಿಲ್, ಶಕೀಲ್, ಡಾಕ್ಟರ್ ಉಮರ್ ಮತ್ತು ಡಾಕ್ಟರ್ ಶಾಹೀನ್ 26 ಲಕ್ಷ ಹಣ ಸಂಗ್ರಹ ಮಾಡಿದರು. ಯೂರಿಯಾ ಗೊಬ್ಬರ ಖರೀದಿಸಿ, ಯೂರಿಯಾ ಗೊಬ್ಬರ ಯಾಕೆ ಅಂತಂದ್ರೆ ಅಮೋನಿಯಂ ನೈಟ್ರೇಟ್ನ ಕಾರಣಕ್ಕಾಗಿ, ಅದಕ್ಕಾಗಿಯೇ 3 ಲಕ್ಷ ರೂಪಾಯಿ ಖರ್ಚು ಮಾಡಿದರು ಈ ಟೆರರ್ ಡಾಕ್ಟರ್ಸ್. ಹಲವು ಕಚ್ಚಾ ಸಾಮಗ್ರಿಗಳನ್ನು ಬಳಸಿ ಸ್ಫೋಟಕಗಳನ್ನು ತಯಾರು ಮಾಡಲಾಗಿತ್ತು. ಅಲ್ಫಲಾ ಬೀಬಿಯ ರೂಮ್ ನಂಬರ್ 13ನಲ್ಲಿ ಸಭೆಯಾಗ್ತಾ ಇತ್ತು ಇವ್ರದ್ದು. ಸಭೆಯಲ್ಲಿ ದೇಶ ಹಾಳು ಮಾಡೋದು ಹೇಗೆ ಅಂತಾನೆ ಈ ಕ್ರಿಮಿಗಳು ಯೋಚನೆ ಮಾಡ್ತಾ ಇದ್ದಿತ್ತು. ಈ ಕ್ರಿಮಿಗಳು ಮಾತುಕತೆ ಮಾಡ್ತಾ ಇದ್ದಿತ್ತು. ಕಾಲೇಜಿನ ಲ್ಯಾಬ್ನಿಂದ ಕೆಮಿಕಲ್ ಸಾಗಾಟ ಮಾಡಿದ್ದ ಉಗ್ರ ವೈದ್ಯ ಮುಜಾಮಿಲ್ ತನ್ನೊಂದು ರೂಮ್ ಇತ್ತು ಫರೀದಾಬಾದ್ನಲ್ಲಿ. ಬಾಡಿಗೆಗೆ ಪಡ್ಕೊಂಡಿದ್ದಂಥ ರೂಮ್ನಲ್ಲಿ ಸ್ಫೋಟಕಗಳನ್ನು ಇಡಲಾಗಿತ್ತು. ವಿವಿಯ ಒಳಗೆ ಒಂದು ರೂಮ್ನಲ್ಲಿ ಇವರದು ಮೀಟಿಂಗ್ ಆಗ್ತಾ ಇತ್ತು. ಉಗ್ರ ಮುಜಾಮಿಲ್ ರೂಮ್ನಿಂದ ಹಲವು ದಾಖಲೆಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಫರೀದಾಬಾದ್ನಲ್ಲಿ ರೂಮಲ್ಲಿ ಸ್ಫೋಟಕಗಳನ್ನು ಇಟ್ಕೊಂಡಿದ್ದ. ವಿವಿಯ ಒಳಗೆ ಇವರದು ಮೀಟಿಂಗ್ ರೂಮು. ಆ ಮೀಟಿಂಗ್ ರೂಮಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದು ಬಾಂಬ್ ಎಲ್ಲಿಡಬೇಕು, ಹೇಗಿಡಬೇಕು, ಹೇಗೆ ಸಾಯಿಸಬೇಕು ಭಾರತೀಯರನ್ನ ಅನ್ನೋ ಚರ್ಚೆ. ದೇಶದ ಒಳಗೆ ಕೂತ್ಕೊಂಡು ದೇಶದ ಅನ್ನ ತಿಂದು ದೇಶದ ಎಲ್ಲಾ ಸವಲತ್ತುಗಳನ್ನು ಪಡೆದು ಸ್ಕಾಲರ್ಶಿಪ್ ಅಲ್ಲಿ ಬಿಟ್ಟು ಓದಿ ಆ ನಂತರ ದೇಶವನ್ನೇ ಹಾಳು ಮಾಡುವಂತ ಕಾರ್ಯತಂತ್ರವನ್ನ ವಿವಿಯ ಮೀಟಿಂಗ್ ರೂಮ್ ಅಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ರು. ಇನ್ನು ಈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.